ಅವ್ರನ್ನ ಮೇಟಿಗೆ ಹಂಗೆ ಮೇಟಿಗೆ ಕೆಲಸ ಬಿ ಜೆ ಪಿ ಒಳಗೆ ಕೆಲವೊಂದು ನಾಯಕರು ಭಾಳ ವ್ಯವಸ್ಥಿತವಾಗಿ ನಡೆಸಿದರು ಮತ್ತು ಅವರು ಇವತ್ತು ಸಕ್ಸಸ್ಸು ಆಗಕ್ಕೆ ಹತ್ತಿದ್ದಾರೆ. ನೀನು ನನಗೆ ಒಂದು ಸಂದರ್ಶನ ನೋಡಿದಾಗ ನಗು ಬಂತು ನನಗೆ. ಯಾವ ಥರದ ಒಂದು ಸಂಘಟನೆ ಮತ್ತು ಯಾವ ಥರದ ಒಂದು ಪಕ್ಷವನ್ನು ಬೆಳೆಸ್ತಕ್ಕಂಥದ್ದು ನಡೆದಿದೆ ಅಂದರೆ, ನಮ್ಮ ಬಹುತೇಕ ಹಿರಿಯ ನಾಯಕರು ಯಡಿಯೂರಪ್ಪ ಸಾಹೇಬರು ನಿನ್ನೆ ಅಲ್ಲಿ ಹಿಂದಿನ ಕಾನೂನು ಸಚಿವರು ಪಕ್ಷ ಬಿಡ್ತಾರು ಅಂತಕ್ಕಂಥ ಊಹಾಪೋಹೆ ಎದ್ದಾಗ, ಎಲ್ಲಿ ತುಮಕೂರದಲ್ಲಿ ಮಾಧವಸ್ವಾಮಿ ಅವರು ಪಕ್ಷ ಬಿಡ್ತಾರು ಅಂತ ಹೇಳಿ ಊಹಾಪೋಹೆ ಇದ್ದಾಗ ಅಲ್ಲಿ ದಿಢೀರಂತ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಮನಸ್ಸನ್ನು ಒಲಿಸ್ಕೊಳ್ಳೋದ್ರ ಜೊತೆಗೆ ಅವರನ್ನು ಇಲ್ಲೇ ಉಳಿಬೇಕು ಅಂತ ಹೇಳಿ ಅವರಿಗೆ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದರು. ಆವಾಗ ಮಾಧ್ಯಮದವ್ರಿಗೆ ಕೇಳಿದ್ರು ಒಂದು ಪ್ರಶ್ನೆ, ಈಗ ಮಾಧವಸ್ವಾಮಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀರಿ, ಸೋಮಣ್ಣವ್ರ ಬಗ್ಗೆ ಇವರು ಪ್ರಚಾರ ಮಾಡ್ತಾರೆ, ಸೋಮಣ್ಣವ್ರನ್ನ ಆರಿಸ್ಕೊಡ್ತಾರೆ ಅಂತ ಕೇಳಿದಾಗ, ಅದು ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು, ಅವನೇನು ಮಾಡ್ತಾನೆ ಅದು ಗೊತ್ತಿಲ್ಲ ನನಗೆ ಅಂತ. ಅಂದರೆ ಅದರ ಅರ್ಥ ಏನು? ಇವರು ಹಿರಿಯ ನಾಯಕರಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ. ಇಲ್ಲ, ಅದು ಅವ್ರಿಗೆ ಬಿಟ್ಕೊಟ್ಟು ವಿಚಾರ ಅಂತಂದರೆ ಸೋಮಣ್ಣನ ಅಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕರನೇ. ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕರನೇ, ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟರ್ ಅಂತ ನಿಂದಿರಿಸಲ್ಲ, ಅದು ಬಲಿಕ ಬಕರನೇ. ಈ ಬಲಿಕ ಬಕರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ. ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಲೇ ಹೇಳಬೇಕಾಗುತ್ತೆ. ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನು ಮಾಡ್ತಾಯಿದ್ದಾರೋ ನನಗೊಂದು ಸ್ವಲ್ಪ ಮರುಗ. ನಾನು ಒಂದು 20-25 ವರ್ಷ ಅಲ್ಲಿ ಇದ್ದಿರೋದ್ರಿಂದ ಅದನ್ನೆಲ್ಲ ಕೃತ್ಯಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚುರುಕು ಕಾಣುತ್ತೆ. ಏನು ಮಾಡೋದು, ಅನಿವಾರ್ಯ. ಇನ್ನು ನಾವಂತೂ ಆ ಪಕ್ಷವನ್ನು ಬಿಟ್ಟು ಇಲ್ಲಿ ಬಂದಾಗಿದೆ. ಈ ಪಕ್ಷವನ್ನು ಬೆಳೆಸ್ತೀವಿ, ಕಟ್ತೀವಿ, ಇದರ ಲಾಭವನ್ನು ನಾವು ಪಡ್ಕೋತೀವಿ. ಹೆಚ್ಚಿನ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಕ್ಷ ಒಂದು 20 ಆದ್ರೂ ಗೆಲ್ಲಬೇಕು ಅಂತ ಹೇಳಿ ನಾವೇನು ಒಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪವನ್ನು ನಾವು ಸಿದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ರಾಜ್ಯದಲ್ಲಿ ತಮ್ಮದೊಂದು ಪ್ರಭಾವ ಇದೆ, ರಾಜ್ಯದಲ್ಲಿ ಎಲ್ಲಿ ಹೋದರೂ ಲಕ್ಷ್ಮಣ ಸವದಿ ಅನ್ನೋ ಒಂದು ಬ್ರ್ಯಾಂಡ್ ಇದೆ. ಅದೇ ಕಾರಣಕ್ಕೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ 2 ಎಲೆಕ್ಷನ್ದಲ್ಲಿ ತಮ್ಮದು ಯಾವ ರೀತಿ ಪಾತ್ರತೆ ಹೈಕಮಾಂಡ್ ಏನಾದರೂ ಸೂಚನೆ ಅದು ಕೊಟ್ಟಿದೆ? ನೋಡಿ, ಈ ಹೈಕಮಾಂಡ್ ಅನ್ನೋಕ್ಕಿಂತಲೂ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ. ನಮ್ಮೆಲ್ಲರ ಹೊಣೆಗಾರಿಕೆ ಅದು ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರದ ನಾಯಕರಿರ್ಬೋದು. ನಮ್ಮ ಪಕ್ಷಗಳನ್ನು ಗಟ್ಟಿಗೊಳಿಸೋದು, ಬೆಳೆಸೋದು, ಅದನ್ನು ಮುಂದಿನ ದಿನಮಾನದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಮತ್ತು ನಮ್ಮ ಹೊಣೆಗಾರಿಕೆ. ಅದು ಅವರು ಯಾರೇ ಹೇಳಿ ಮಾಡ್ತಕ್ಕಂಥದ್ದಲ್ಲ, ಸ್ವಯಂ ಪ್ರೇರಣೆಯಾಗಿ ಮಾಡಬೇಕಾಗುತ್ತೆ. ಎಲ್ಲರೂ ಒಂದು ಉತ್ತಮವಾದ ಕಾರ್ಯವನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ, ಎಲ್ಲರೂ ಅದಕ್ಕೆ ಒಗ್ಗಟ್ಟಾಗಿರ್ಬೇಕಾಗುತ್ತೆ. ಎಲ್ಲರೂ ಒಂದೇ ಮನಸ್ಸಿನಿಂದ ಇದ್ಕೊಂಡು ಮಾಡಿದಾಗ ಅದೆಲ್ಲ ಕೂಡ ಸಫಲ ಆಗುತ್ತೆ. ಯಾಕಂದರೆ ಲಕ್ಷ್ಮಣ ಸವದಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಡ್, ಪಕ್ಷ ಇರಲಿ ಬಿಡಲಿ ಸೆಕೆಂಡರಿ. ಲಕ್ಷ್ಮಣ ಸವದಿ ಏನು ಹೇಳ್ತಾರೆ ಅದೇ ಆಗುತ್ತೆ ಸಮಾಜದಲ್ಲಿ. ಹಾಗೇನಿಲ್ಲ, ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಜನರ ಹತ್ತಿರ ಇರೋದರಿಂದ ಆ ಒಂದು ಪ್ರೀತಿಯಿಂದ ನಮ್ಮ ಜೊತೆಗೆ ಜನ ಇರ್ತಾರೆ ಹೊರತಾಗಿ ನಮ್ದು ಯಾವುದೇ ಒಂದು ಅದೇನು ಪಾಳೆಗಾರಿಕಂತೂ ಇಲ್ಲ. ನಾವು ಜನರ ಮಧ್ಯದಲ್ಲಿ ಇದ್ಕೊಂಡು ಅವ್ರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಸಾಧ್ಯದ ಮಟ್ಟಿಗೆ ಆ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದ್ರಿಂದ ಒಂದು ಪ್ರೀತಿಯನ್ನು ಗಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ. ಇದು ಪಾಳೆಗಾರಿಕೆ ರಾಜಕಾರಣ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ನಡೆಯೋದಿಲ್ಲ. ಎಲ್ಲ ಜನ ಜಾಗೃತ ಆಗಿದ್ದಾರೆ ಮತ್ತು ಮುಗ್ಧತೆ ಭಾಳಷ್ಟು ದೂರ ಆಗಿದೆ. ಭಾಳಷ್ಟು ಈಗ ಜನರು ವಿಚಾರವಂತರು ಇರೋದರಿಂದ ಜನರ ಮನಸ್ಸನ್ನೇ ಗೆಲ್ಲಬೇಕು ಹೊರತಾಗಿ ನಾವು ಯಾವುದಾದ್ರೂ ಒಂದು ಕುತಂತ್ರದಿಂದ ಗೆಲ್ಲಲಿಕ್ಕಾಗಲ್ಲ.